ಒಡಿಶಾದ ಪುರಿ ಜಗನ್ನಾಥ ದೇವಾಲಯದ ರತ್ನ ಭಂಡಾರ ತೆರೆಯೋಕೆ ಕ್ಷಣಗಣನೆ ಶುರುವಾಗಿದೆ. ಇಡೀ ದೇಶವೇ ಕಾತುರದಿಂದ ಕಾಯ್ತಾ ಇದೆ. ಅದರಲ್ಲೂ ಪುರಿ ಜಗನ್ನಾಥ ಭಕ್ತರಿದಾರಲ್ವಾ, ಲಕ್ಷಾಂತರ ಸಂಖ್ಯೆ ಭಕ್ತರನ್ನ ಇಡೀ ವಿಶ್ವಾದ್ಯಂತ ಈ ದೇವಸ್ಥಾನ ಹೊಂದಿದೆ. ಭಕ್ತರು ಕಾತುರದಿಂದ ಕಾಯ್ತಾ ಇದ್ದಾರೆ. ರತ್ನ ಭಂಡಾರ ಓಪನ್ ಆಗುತ್ತೆ. 46 ವರ್ಷಗಳ ಬಳಿಕ ರತ್ನ ಭಂಡಾರದ ಕೋಣೆ ತೆರೆದಿದೆ. ರತ್ನ ಭಂಡಾರದ ಬಾಗಿಲಿಗೆ ಅರ್ಚಕರಿಂದ ಪೂಜೆ, ಬಾಗಿಲಿಗೆ ಬೃಹತ್ ಹಾರವನ್ನ ಹಾಕಲಾಗಿದೆ. ನೋಡಿ, ಬಾಗಿಲು ಓಪನ್ ಆಗಿದೆ. ಈಗಾಗಲೇ ದೇಗುಲಕ್ಕೆ ದೊಡ್ಡ ದೊಡ್ಡ ಪೆಟ್ಟಿಗೆಗಳು ಬಂದಿದ್ದಾವೆ. ಚಿನ್ನಾಭರಣ, ವಜ್ರ, ವೈಡೂರ್ಯದ ಬಗ್ಗೆ ಭಾರಿ ಕುತೂಹಲ ಇದೆ. ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ನಮಗೆ ಎಷ್ಟು ಸಂಪತ್ತಿದೆ ಅಂತೇಳಿ. ಪುರಿ ಜಗನ್ನಾಥ ದೇವಾಲಯದ ರತ್ನ ಭಂಡಾರ ಓಪನ್ ಆಗಿದೆ. ನೋಡಿ, ಬಾಗಿಲು ತೆರೆದಿದೆ. ರತ್ನ ಭಂಡಾರ, ವಜ್ರ ವೈಢೂರ್ಯ, ಚಿನ್ನಾಭರಣ. ನೋಡಿ, ಪುರಿ ಜಗನ್ನಾಥ ದೇವಾಲಯದ 46 ವರ್ಷಗಳ ನಂತರದಲ್ಲಿ ಓಪನ್ ಆಗಿದೆ ಬಾಗಿಲು. ಹಾಗಾದ್ರೆ ಏನೇನಿದೆ ಒಳಗಡೆ? ಎಷ್ಟು ಕೆಜಿ ಬಂಗಾರ, ಎಷ್ಟು ಕೆಜಿ ಬೆಳ್ಳಿ, ಏನೇನು ವಜ್ರ ವೈಢೂರ್ಯಗಳಿದ್ದಾವೆ, ಯಾರ ಕಾಲದ್ದು, ಅಲ್ಲಿ ಹಾವು ಗೀವು ಏನಾದರೂ ಇರಬಹುದಾ? ಸಾಕಷ್ಟು ಕುತೂಹಲ ಇತ್ತು. ಯಾಕಂದ್ರೆ ನೀವೆಲ್ಲ ಕೇಳಿರ್ಬೋದು, ಕೇರಳದ ತಿರುವನಂತಪುರಂನ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ ಇತ್ತು, ಅಲ್ಲಿ 2ನೇ ಮಹಡಿದ ಹಂಗಾಗಿತ್ತು. ಬಟ್ ಈಗ ಒಡಿಶಾದ ಪುರಿ ಜಗನ್ನಾಥ ದೇಗುಲದ ರತ್ನ ಭಂಡಾರ ಓಪನ್ ಆಗಿದೆ. ಈಗ 2018ರಲ್ಲಿ ಪ್ರಯತ್ನ ಆಗಿತ್ತು, ಆದರೆ ಕೀ ಸಿಕ್ಕಿರಲಿಲ್ಲ. ಈಗೆಲ್ಲ ತಯಾರಿ ಮಾಡ್ಕೊಂಡು ಓಪನ್ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಪೂಜೆ ಪುನಸ್ಕಾರಗಳು ನಡೆದವು. ಯಾಕಂದ್ರೆ ಒಂದು ಪ್ರತೀತಿ ಇದೆ, ಒಂದು ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ಹಾಗಾಗಿ ಆ ಒಂದು ಬಾಗಿಲು ತೆರೆಯುವ ಮುನ್ನ ಕೆಲವೊಂದಿಷ್ಟು ವಿಶೇಷ ಪೂಜೆಗಳನ್ನು ಜಗನ್ನಾಥನಿಗೆ ಮಾಡಲಾಯಿತು. ಹಾಗಾಗಿನೇ ನೋಡಿ, ಕಳೆದ ಬಾರಿ ಲೆಕ್ಕ ಹಾಕಿದಾಗ 1978ರಲ್ಲಿ 12,500 ಚಿನ್ನಾಭರಣಗಳಿದ್ವಂತೆ. ಓವರ್ ಆಲ್ 12,500. ಅದು ಬೇರೆ ಬೇರೆ ತರದ್ದಾಗಿರ್ಬೋದು. ಈಗ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನ, ಬೆಳ್ಳಿ, ವಜ್ರ ವೈಢೂರ್ಯಗಳು ಆ ಒಂದು ಕೋಣೆಯಲ್ಲಿದ್ದಾವೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ಅದು ಲಕ್ಷಾಂತರ ಕೋಟಿ ಮೌಲ್ಯದಿರ್ಬೋದು. ನೋಡಿ, ಇಲ್ಲಿ ಈಗ ಇವತ್ತೇನು ಓಪನ್ ಆಗಿದೆಯಲ್ವಾ, ಅಲ್ಲಿ ಒಳಗಡೆ ಇರುವಂತಹ ಆ ಸಂಪತ್ತೇನಿದೆ, ನಮ್ಮ ಇಡೀ ದೇಶಕ್ಕೆ, ಭಾರತಕ್ಕೆ ಫ್ರೀಯಾಗಿ ಊಟ ಹಾಕ್ಬೋದಂತೆ. ಎಷ್ಟು ದಿನ? 2 ದಿನಗಳ ಕಾಲ ಫ್ರೀಯಾಗಿ ಊಟ ಹಾಕ್ಬೋದಂತೆ ಇಡೀ ದೇಶಕ್ಕೆ. ಹಾಗಾಗಿ ಆ ಸಂಪತ್ತನ್ನು ಈಗ ಅಲ್ಲಿ ಈ ಹಿಂದೆ ಹೋದಂಥವರು ಕೂಡ ಕೆಲವೊಂದಿಷ್ಟು ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಉನ್ನತ ಮಟ್ಟದ ಸಮಿತಿ ಕೂಡ ಇದಕ್ಕೆ ರೆಡಿಯಾಗಿದೆ, ರಚನೆ ಆಗಿದೆ. ನೋಡಿ, ಎಲ್ಲ ಬಂದಿದ್ದಾರೆ, ಅಕ್ಕಸಾಲಿಗರು ಬಂದಿದ್ದಾರೆ, ಜೊತೆಗೆ ಸಿಬ್ಬಂದಿ, ಎಣಿಕೆ ಮಾಡೋ ಸಿಬ್ಬಂದಿ ಬಂದಿದ್ದಾರೆ. ಒಟ್ಟು ಮೊತ್ತವನ್ನು ಕಲೆ ಹಾಕೋಕ್ಕೆ ಮತ್ತು ತೂಕ ಹಾಕಲಿಕ್ಕೆ, ಎಲ್ಲವನ್ನು ಲೆಕ್ಕ ಹಾಕಲಿಕ್ಕೆ ಈಗ ಸಿಬ್ಬಂದಿಗಳು ಕೂಡ ತಯಾರಾಗಿ ನಿಂತಿದ್ದಾರೆ. ದೇಶಕ್ಕೆ 2 ದಿನ ಅಂತ ಹೇಳಿದೆ ನಾನು. 2 ವರ್ಷಗಳ ಕಾಲ ಉಚಿತವಾಗಿ ಊಟ ಹಾಕ್ಬೋದಂತೆ, ಫ್ರೀ ಊಟ ಹಾಕ್ಬೋದು ಇಲ್ಲಿರುವಂತ ಸಂಪತ್ತಿನ ಮೇಲೆ. ಇದನ್ನ ಬಳಸ್ಕೊಂಡ್ರೆ ವಿಶ್ವದ ಹಲವು ರಾಷ್ಟ್ರಗಳ ಆರ್ಥಿಕತೆಯನ್ನ ಹಲವು ವರ್ಷಗಳವರೆಗೆ ಸುಧಾರಿಸಬಹುದು. ನೋಡ್ತಾ ಇದ್ದೀವಿ ನಾವು ರತ್ನ ಭಂಡಾರದಲ್ಲಿ ಏನೇನಿದೆ ಅಂತ ಹೇಳಿ. 454 ಚಿನ್ನದ ವಸ್ತುಗಳು, ಒಟ್ಟು 221.53 kg ತೂಕ ಇದ್ರದ್ದು. 293 kgಯಷ್ಟು 22,000ಕ್ಕೂ ಹೆಚ್ಚು ಬೆಳ್ಳಿ ವಸ್ತುಗಳಿದಾವೆ. ವಿಶಿಷ್ಟ ಅಮೂಲ್ಯ ಹರಳುಗಳನ್ನ ಈ ಆಭರಣಗಳು ಹೊಂದಿದ್ದಾವೆ. ರತ್ನ ಭಂಡಾರ ಕೊಠಡಿಯಲ್ಲಿ ರಾಜರ ಕಿರೀಟಗಳಿದಾವೆ, ರತ್ನ ಖಚಿತ. ರತ್ನ ಭಂಡಾರದ ಕೊಠಡಿಗೆ ಸರ್ಪ ರಕ್ಷಣೆ ಇದೆ ಅಂತೆ. ನೋಡಿ, ಅಲ್ಲಿ ಸರ್ಪಗಳು ರಕ್ಷಣೆ ಮಾಡ್ತಾ ಇದ್ದಾವಂತೆ. ರತ್ನ ಭಂಡಾರದಲ್ಲಿ 13,838ಕ್ಕೂ ಅಧಿಕ ಬಂಗಾರದ ವಸ್ತುಗಳಿದಾವೆ. ನೋಡಿ, ತೂಕ ಹಾಕ್ತಾರೆ. ಇನ್ನೇನೋ ಕೆಲವು ಹೊತ್ತಲ್ಲಿ ಗೊತ್ತಾಗುತ್ತೆ ನಮಗೆ. ಇದೇನೋ ಅಂತ ಹೇಳಿದ್ರೆ ಅಂದಾಜು ನಿಮ್ಗೆ ನಾವು ಹೇಳ್ತಾ ಇರೋದು, ಬಟ್ ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗುತ್ತೆ. ಈಗ 1978ರಲ್ಲಿ ಈ ಬಾಗಿಲನ್ನ ಓಪನ್ ಮಾಡಿದ್ರು. ಆ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಪತ್ತೆಯಾಗಿತ್ತು ನಿಮಗೆ. ಈಗ ನಾವು ಏನು ಅಂಕಿ ಸಂಖ್ಯೆ ತೋರಿಸ್ತಾ ಇದ್ದೀವಿ, ಇದು ಲೆಕ್ಕ 1978. ಇದರಲ್ಲಿ ಏನಾದರೂ ಬದಲಾವಣೆ ಆಗಿರಬಹುದಾ, ಆಗಿರುತ್ತಾ, ಹೇಗೆ ಸಾಧ್ಯ? ಇದಕ್ಕೂ ಕೂಡ ಉತ್ತರ ಸಿಗುತ್ತೆ ನಮಗೆ ಕೆಲವೇ ಕ್ಷಣಗಳಲ್ಲಿ. ನೋಡಿ, ವಿಶೇಷ ಪೂಜೆ ನೆರವೇರುತ್ತಲ್ಲಿ ಅಲ್ಲೂ ಕೂಡ ಕೆಲವೊಂದಿಷ್ಟು ಪವಾಡಗಳು ನಡೀತಾವೆ ಈ ಸಂದರ್ಭದಲ್ಲಿ. ಅಂದರೆ ಅಲ್ಲಿ ಅರ್ಚಕರ ಸಹಾಯವಿಲ್ಲದೆ ದೀಪ ತನ್ನಿಂತಾನೇ ಬೆಳಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಭಕ್ತಾದಿಗಳಲ್ಲಿದೆ.
46 ವರ್ಷಗಳ ಬಳಿಕ ಈಗ ಪುರಿ ಜಗನ್ನಾಥ ರತ್ನ ಭಂಡಾರ ಏನಿದೆ ಅದು ಓಪನ್ ಆಗಿದೆ. 12,500 ಚಿನ್ನಾಭರಣಗಳು 1978ರಲ್ಲಿ ಪತ್ತೆಯಾಗಿತ್ತು. 22,000ಕ್ಕೂ ಹೆಚ್ಚು ಬೆಳ್ಳಿ ವಸ್ತುಗಳಿದ್ವು. ಈಗ ಏನೇನು ಸಿಗುತ್ತೆ? ವೈಢೂರ್ಯ, ಸಂಪತ್ತು, ಆಭರಣ, ವಜ್ರಾಭರಣಗಳು ಗೊತ್ತಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನನ್ನ ಕೊಲೀಗ್ ಸೌಖ್ಯ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ. ಸೌಖ್ಯ, ಬಹಳ ಕುತೂಹಲ ಇದೆ. ಸಂಪತ್ತು ಯಾವ ಪ್ರಮಾಣದಲ್ಲಿ ಇರ್ಬೋದು ಅಂತ ಹೇಳಿ, ಜೊತೆಗೆ 1978ರಲ್ಲಿ ಏನೆಲ್ಲ ಇತ್ತು ಅಂತ ಹೇಳಿ, ಬಟ್ ಈಗ ಮುಂದಿನ ಪ್ರಕ್ರಿಯೆಗಳು ಹೇಗೆಲ್ಲ ಇರುತ್ತೆ, ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಆ ಲೆಕ್ಕವನ್ನು ಹಾಕಲಿಕ್ಕೆ ಅಂತೇಳಿ ಸದ್ಯಕ್ಕೆ? ಪ್ರಭು, ಈಗಾಗಲೇ 16 ಸದಸ್ಯರನ್ನ ಒಳಗೊಂಡಂತ ಒಂದು ಸಮಿತಿ ಏನಿದೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಸಮಿತಿ ಒಂದು ಸಭೆಯನ್ನ ಕೂಡ ನಡೆಸಿತ್ತು. ಆ ಸಭೆಯಲ್ಲಿ ಜುಲೈ 14ನೇ ತಾರೀಕು 1:48ಕ್ಕೆ ದೇವಸ್ಥಾನದ ಈ ರತ್ನ ಭಂಡಾರದ ಬಾಗಿಲನ್ನ ಓಪನ್ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಚರ್ಚೆಯನ್ನು ಕೂಡ ಮಾಡಲಾಗಿತ್ತು. ಅದರಂತೆ ಇವತ್ತು ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡು ಬಾಗಿಲನ್ನ ಓಪನ್ ಕೂಡ ಮಾಡಲಾಗಿದೆ. 1978ರಲ್ಲಿ ಕೊನೆಯದಾಗಿ ಈ ದೇವಸ್ಥಾನದ ರತ್ನ ಭಂಡಾರದ ಕೊಠಡಿಯನ್ನ ಓಪನ್ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಕೆಜಿಗಟ್ಟಲೆ ಚಿನ್ನ, ಅದೇ ರೀತಿಯಾಗಿ ಬೆಳ್ಳಿ ಮತ್ತು ವಜ್ರ ವೈಡೂರ್ಯಗಳು ಕೂಡ ಪತ್ತೆ ಆಗಿದ್ವು. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ನಿಖರವಾದ ಮಾಹಿತಿಯನ್ನು ದೇವಸ್ಥಾನದ ಮಂಡಳಿಯಿಂದ ಸಾರ್ವಜನಿಕಗೊಳಿಸಿರಲಿಲ್ಲ. ಅದಕ್ಕೆ ಸಂಬಂಧಿಸಿದಂತೆ ಕೋರ್ಟ್ ಕೂಡ ಒಂದು ಆದೇಶವನ್ನು ಕೊಟ್ಟಿತ್ತು, ಏನೇನಿದೆ ಅದಕ್ಕೆ ಲೆಕ್ಕಾಚಾರವನ್ನು, ಸರಿಯಾದ ಲೆಕ್ಕವನ್ನು ಕೊಡಿ ಅಂತ. ಹಾಗಿದ್ರೂ ಕೂಡ ಸಮರ್ಪಕವಾದಂತಹ ಲೆಕ್ಕವನ್ನು ಕೊಟ್ಟಿರಲಿಲ್ಲ. ಈಗ ನಾವೇನು ಹೇಳ್ತಾ ಇದ್ದೀವಿ, ಖಜಾನೆಯಲ್ಲಿ 43,640 kg ಇತ್ತು ಚಿನ್ನಾಭರಣ, ಅದೇ ರೀತಿಯಾಗಿ 148,780 kg ತೂಕದ ಬೆಳ್ಳಿ ವಸ್ತುಗಳಿದ್ವು ಅಂತ, ಅದೆಲ್ಲ ಅಂದಾಜು ಅಷ್ಟೇ. ಆದರೆ ನಿಖರವಾದಂಥ ಮಾಹಿತಿಯನ್ನು ಅವತ್ತು ಕೊಟ್ಟಿರಲಿಲ್ಲ. ಹಾಗಾಗಿನೇ 2018ರಲ್ಲೂ ಕೂಡ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು ಒಡಿಶಾ ಸರ್ಕಾರಕ್ಕೆ. ಅಂದರೆ ಆ ದೇವಸ್ಥಾನದ ಭಂಡಾರವನ್ನು ಓಪನ್ ಮಾಡಿ ಬಳಿಕ ಅಲ್ಲಿರುವಂಥ ಚಿನ್ನ ಮತ್ತು ಬೆಳ್ಳಿ ವಜ್ರದ ವಸ್ತುಗಳ ಬಗ್ಗೆ ಇರ್ಬೋದು, ರಾಜ ಮಹಾರಾಜರ ಕಿರೀಟಗಳಿರ್ಬೋದು, ಅಲ್ಲಿ ಏನೇನು ವಸ್ತುಗಳಿದಾವೋ ಅದೆಲ್ಲದ್ರ ಬಗ್ಗೆ ಸಮರ್ಪಕವಾದ ಮಾಹಿತಿಯನ್ನು ಕೊಡಿ, ಲೆಕ್ಕ ಹಾಕಿ ಅಂತ. ಹಾಗಿದ್ರೂ ಕೂಡ ನಕಲಿ ಕೀ ಇಲ್ಲ, ಹಾಗೆ ಹೀಗೆ ಅಂತ ಕುಂಟು ನೆಪವನ್ನು ಹೇಳಿ ಆಗಿನ ಸರ್ಕಾರ ಇದನ್ನು ಮುಂದೂಡಿತ್ತು, ಅಥವಾ ನಮಗೆ ಓಪನ್ ಮಾಡೋದಕ್ಕಾಗಲ್ಲ ಅಂತ ಕೂಡ ಹೇಳಿತ್ತು. ಆದರೆ ಈಗ ಸದ್ಯಕ್ಕೆ ಇವತ್ತು ಏನಿದೆ, ಈ ಒಂದು ದೇವಸ್ಥಾನದ ಕೊಠಡಿಯನ್ನು ಓಪನ್ ಮಾಡೋದಕ್ಕೆ ಅಂತಂದರೆ ರತ್ನ ಭಂಡಾರ ಇರುವಂಥ ಕೊಠಡಿಯನ್ನು ಓಪನ್ ಮಾಡೋದಕ್ಕೆ ಸೂಕ್ತವಾದ ಸಮಯ ಅಂತ ಇವತ್ತು ನಿಗದಿಯನ್ನು ಮಾಡಲಾಗಿತ್ತು. ಓಪನ್ ಕೂಡ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಏನೆಲ್ಲ ಇರಬಹುದು ಅಲ್ಲಿ ಅನ್ನುವಂಥ ಕುತೂಹಲ ಕೂಡ ಸದ್ಯಕ್ಕೆ ಇದೆ. ಅಂದರೆ 1978ರಲ್ಲಿ ಲೆಕ್ಕ ಹಾಕಿದ್ರಲ್ಲ, ಅಂದಾಜು ಲೆಕ್ಕ 73.64 kg ತೂಕದ 62 ಬೆಳ್ಳಿ ವಸ್ತುಗಳಿರ್ಬೋದು, ಹೊರ ಖಜಾನೆಯಲ್ಲಿ 84.74 kg 87 ಚಿನ್ನದ ವಸ್ತುಗಳಿರ್ಬೋದು, ಇವೆಲ್ಲ ಇದಾವ ಅಥವಾ ಇದಕ್ಕೂ ಹೆಚ್ಚು ಏನಾದರೂ ವಸ್ತುಗಳಿದ್ದಾವ? ಅದ್ರ ಬಗ್ಗೆ ಸದ್ಯಕ್ಕೆ ಕುತೂಹಲ ಇದ್ದೇ ಇದೆ. ಈಗ ಸದ್ಯಕ್ಕೆ ಕೋಟಿ ಬೆಲೆ ಬಾಳುವಂಥ ಚಿನ್ನಾಭರಣಗಳು ಅದೆಲ್ಲವನ್ನು ಕೂಡ ಲೆಕ್ಕ ಹಾಕೋದಕ್ಕೆ ಅಂತ 16 ಸದಸ್ಯರನ್ನ ಒಳಗೊಂಡಂಥ ಸಮಿತಿ ಕೂಡ ಅಲ್ಲಿ ಸಿದ್ಧತೆಯನ್ನು ಮಾಡ್ಕೊಂಡಿದೆ. ಸರ್ಪಗಾವಲು ಇರುತ್ತೆ ಅನ್ನುವಂಥ ಒಂದಷ್ಟು ಭಯ ಕೂಡ ಇತ್ತು. ಹಾಗಾಗಿನೇ ಇದನ್ನ ಓಪನ್ ಮಾಡೋದಕ್ಕೆ ಕೂಡ ಹಿಂದೆ 2018ರಲ್ಲಿ ಸರ್ಕಾರ ಸೇರಿದಂತೆ ಆಡಳಿತ ಮಂಡಳಿ ಕೂಡ ಹಿಂಜರಿದಿತ್ತು. ಆದ್ರೀಗ ಅದೆಲ್ಲವನ್ನು ಕೂಡ ಬ್ರೇಕ್ ಮಾಡಿ ಇವತ್ತು ದೇವಸ್ಥಾನದ ರತ್ನ ಭಂಡಾರದ ಕೊಠಡಿಯನ್ನು ಓಪನ್ ಮಾಡಿದ್ದಾರೆ. ಕ್ರಿಸ್ತಶಕ 1150ರಲ್ಲಿ ಗಂಗರ ಆಳ್ವಿಕೆಯ ಸಂದರ್ಭದಲ್ಲಿ ನಿರ್ಮಾಣ ಆಗಿದಂಥ ದೇವಸ್ಥಾನ ಇದು. 1161ರಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು. ಅದಾದ ಬಳಿಕ 1978ರಲ್ಲಿ ಕೊನೆಯದಾಗಿ, ಅಂದರೆ ಅಲ್ಲಿವರೆಗೂ ಕೂಡ 2 ಬಾರಿ ಮಾತ್ರ ಈ ರತ್ನ ಭಂಡಾರದ ಕೊಠಡಿಯನ್ನು ಓಪನ್ ಮಾಡಲಾಗಿತ್ತು. ಆಗ ಮಾತ್ರ ಏನೇನು ಇದ್ದಾವೆ ಅಂತ ತಿಳಿಸಿದ್ರು. ಅದಾದ ಬಳಿಕ ಅಲ್ಲಿಂದ ಇಲ್ಲಿವರೆಗೂ ಕೂಡ ರಹಸ್ಯದ ತಾಣವಾಗಿಯೇ ಉಳ್ಕೊಂಡಿತ್ತು ಈ ಪುರಿ ಜಗನ್ನಾಥ ದೇವಾಲಯದ ರತ್ನ ಭಂಡಾರ ಕೊಠಡಿ. ಆದರೆ ಇವತ್ತು ಆ ಕೊಠಡಿಯನ್ನು ಓಪನ್ ಮಾಡಿದ್ದಾರೆ. ಇಲ್ಲಿ ಹಿಂದೆ ಇದ್ದಂಥ ಚಿನ್ನಾಭರಣಗಳಿರ್ಬೋದು, ವೈಡೂರ್ಯಗಳಿರ್ಬೋದು, ಅದೇ ರೀತಿಯಾಗಿ ರಾಜರ ಕಿರೀಟಗಳಿರ್ಬೋದು, ಆಗ ಬಳಸ್ತಾ ಇದ್ದಂಥ ಲೋಹಗಳಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಅಮೂಲ್ಯವಾದ ವಸ್ತುಗಳಿದ್ದಾವೆ ಎನ್ನಲಾಗ್ತಾ ಇದೆಯಲ್ಲ, ಆ ಎಲ್ಲ ವಸ್ತುಗಳನ್ನು ಕೂಡ ಇವತ್ತು ಸಾರ್ವಜನಿಕಪಡಿಸ್ತಾರೆ. ಆ ಸಮಿತಿಯ ಅಧಿಕಾರಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಲೆಕ್ಕವನ್ನು ಹಾಕ್ತಾರೆ. ಆ ಸಂದರ್ಭದಲ್ಲಿ ಎಷ್ಟೆಷ್ಟು kg ಚಿನ್ನ ಇದೆ, ಎಷ್ಟೆಷ್ಟು kg ಬೆಳ್ಳಿ ಇದೆ, ವಜ್ರ ವೈಡೂರ್ಯ ಇದೆ, ಅದೆಲ್ಲವನ್ನು ಕೂಡ ಲೆಕ್ಕ ಹಾಕಿ ಸಾರ್ವಜನಿಕವಾಗಿ ಬಹಿರಂಗ ಮಾಡ್ತಾರೆ. ಹಾಗಾಗಿನೇ ಈಗ ಅದಕ್ಕೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಲೆಕ್ಕ ಹಾಕಿ ಏನೇನು ಸಿಗುತ್ತೆ, ಅಲ್ಲಿ ಇನ್ನೂ ಏನೇನು ಇದೆ ಅನ್ನೋದ್ರ ಬಗ್ಗೆ ಕುತೂಹಲ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಪ್ರಭು, ಸೌಖ್ಯ, ಈಗ ಕೇರಳದ ತಿರುವನಂತಪುರಂ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದ್ದು ಕೂಡ ಇದೇ ರೀತಿ ರಹಸ್ಯ ಇತ್ತು. ಅಲ್ಲೂ ಕೂಡ ಸಂಪತ್ತಿನ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಬಟ್ ಈಗ ಈ ಪುರಿ ಜಗನ್ನಾಥ ದೇವಾಲಯದ ಒಂದು ಸಂಪತ್ತು
ಅದನ್ನು ಯಾವ ರೀತಿ ವ್ಯಾಖ್ಯಾನ ಮಾಡಬಹುದು, ಅದರ ಜೊತೆಗೆ ಇತಿಹಾಸ ಏನು ಹೇಳುತ್ತೆ, ಅದರ ಜೊತೆಗೆ ಅಲ್ಲಿ ಹಾವು ಸರೀಸೃಪಗಳು ರಕ್ಷಣೆಗಿದ್ದಾವೆ ಅನ್ನುವಂಥದ್ದು. ಅಂದರೆ ಅನುಭವ ನಮಗೆ ಏನೋ ಅಲ್ಲಿ ಅಂದರೆ ಒಳಗೆ ಹೋದಂಥವ್ರದ್ದು ಅನುಭವದ ಆಧಾರದ ಮೇಲೆ ನಮಗೆ ಅದನ್ನು ಅಂದಾಜು ಮಾಡೋಕ್ಕಾಗತ್ತೆ ಹೇಗೆ? ಹೌದು ಪ್ರಭು, ಅಂದ್ರೆ ಇಲ್ಲಿ ಬರ್ಮಾದ ಬೆಟ್ಟದಲ್ಲಿ ಇರುವಂತಹ ಸರೀಸೃಪಗಳು ಮತ್ತೆ ಈ ಬ್ಲ್ಯಾಕ್ ಕೋಬ್ರಾಗಳು ಕೂಡ ಈ ದೇವಸ್ಥಾನದಲ್ಲಿ, ಅದರಲ್ಲೂ ಕೂಡ ಬುಸುಗುಟ್ಟುವಂತ ಶಬ್ದ ಕೂಡ ನಮಗೆ ಕೇಳಿಸುತ್ತೆ ಅನ್ನುವಂಥ ಮಾತನ್ನು ಕೂಡ ಅಲ್ಲಿ ಬಹಳ ವರ್ಷಗಳಿಂದ ಕೆಲಸ ಮಾಡಿಕೊಂಡು ಸೇವೆ ಮಾಡ್ಕೊಂಡಿರುವಂತ ಹರೇ ಕೃಷ್ಣ ಅನ್ನುವಂಥವ್ರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿನೇ ಈ ಒಂದು ಹೆರಿಟೇಜ್ ಅನ್ನುವಂಥ ಪ್ರಾಜೆಕ್ಟ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಇಲ್ಲಿ ಹಾವುಗಳು ಓಡಾಡ್ತಾ ಇದ್ದಾವೆ ಅನ್ನುವಂಥ ಮಾಹಿತಿ ತಿಳಿದಿದ್ದಕ್ಕೇನೆ ಅಲ್ಲಿರುವಂಥ ಜಿಲ್ಲಾಡಳಿತ ಇರ್ಬೋದು, ಅದೇ ರೀತಿಯಾಗಿ ಅಧಿಕಾರಿಗಳಿರ್ಬೋದು, ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಮಂಡಳಿ ಏನಿದೆ ಇದಕ್ಕೆ ಸಂಬಂಧಿಸಿದಂತೆ ರತ್ನ ಭಂಡಾರದ ಕೊಠಡಿಯನ್ನು ಓಪನ್ ಮಾಡೋದಕ್ಕೆ ಹಿಂಜರಿತಾ ಇದ್ರು. ಇವತ್ತು ಕೂಡ ಈ ಸರೀಸೃಪಗಳು ವಿಷಪೂರಿತ ಇರುವಂತಹ ಹಾವುಗಳಲ್ಲಿ ಇದ್ದಾವೆ ಅನ್ನುವಂಥ ಭಯದಿಂದ ಈ ಹಾವನ್ನ ಹಿಡಿಯುವಂತ ನೈಪುಣ್ಯತೆ ಯಾರು ಹೊಂದಿದ್ದಾರೋ ಅವರನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿತ್ತು. ಜೊತೆಗೆ ಹಾವು ಕಡಿತಕ್ಕೆ ಯಾರಾದರೂ ಒಳಗಾದ್ರು ಅಂತಂದ್ರೆ ತಕ್ಷಣವೇ ವೈದ್ಯಕೀಯ ಚಿಕಿತ್ಸೆ ಕೊಡಿಸ್ಬೇಕು ಅನ್ನುವಂಥ ಕಾರಣಕ್ಕೆ ಕೂಡ ವೈದ್ಯರ ತಂಡವನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿತ್ತು. ಅಂದ್ರೆ ಗಂಗರ ಕಾಲದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಂತಹ ಅನಂತ ವರ್ಮನ್ ಚೋಡ ಗಂಗಾದೇವ ಅನ್ನುವಂಥ ರಾಜ ಕಟ್ಟಿದಂಥ ಈ ದೇವಸ್ಥಾನ ಏನಿದೆ, ಆ ದೇವಸ್ಥಾನದಲ್ಲಿ ಇರುವಂತಹ ದೇವರ ವಜ್ರ ವೈಡೂರ್ಯ ಸಂಪನ್ಮೂಲ ಎಲ್ಲವನ್ನು ಕೂಡ ಈ ಸರೀಸೃಪಗಳು ಅಂದ್ರೆ ನಿಧಿಯನ್ನ ಕಾಪಾಡೋದಕ್ಕೆ ಹೇಗೆ ಹಾವುಗಳು ಅಲ್ಲಿ ಇರ್ತಾ ಇದ್ವು, ಅದೇ ರೀತಿಯಾಗಿ ಆ ದೇವಸ್ಥಾನದ ಎಲ್ಲಾ ವಜ್ರ ಭಂಡಾರವನ್ನು ಕೂಡ ಕಾಪಾಡಬೇಕು ಅಂತ ಸರೀಸೃಪಗಳು ಅಲ್ಲೇ ಇರ್ತಾ ಇದ್ವು ಅನ್ನುವಂಥ ಪ್ರತೀತಿ ಕೂಡ ಇದೆ. ಹಾಗಾಗಿನೇ ಎಲ್ಲರೂ ಕೂಡ ಹಿಂಜರಿತಾ ಇದ್ರು. ಅದಕ್ಕೆ ಸಿದ್ಧತೆಯನ್ನು ಕೂಡ ಇವತ್ತು ಮಾಡಿಕೊಂಡು ಅಲ್ಲಿ ದೇವಸ್ಥಾನ ಭಂಡಾರದ ಬಾಗಿಲನ್ನ ಓಪನ್ ಮಾಡೋದಕ್ಕೆ ಅಂತ ಮುಂದಾದ್ರು. ಆದರೆ ಆ ರೀತಿಯ ಯಾವುದೇ ರೀತಿಯ ಸನ್ನಿವೇಶಗಳು ಇವತ್ತು ಎದುರಾಗಿಲ್ಲ. ಸದ್ಯಕ್ಕೆ ಕೊಠಡಿಯ ಅಂದ್ರೆ ರತ್ನ ಭಂಡಾರದ ಕೊಠಡಿಯ ಬಾಗಿಲನ್ನ ಓಪನ್ ಮಾಡಲಾಗಿದೆ. ಒಳಗಡೆ ಏನೆಲ್ಲ ಇದೆ ವಸ್ತುಗಳು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಕುತೂಹಲ ಇರುವಂಥದ್ದು. ಐತಿಹಾಸಿಕವಾಗಿ ನೋಡೋದಾದ್ರೆ ಅದೇ ಹಿಂದಿನ ಕಾಲದಿಂದ ಕೂಡ ದೇವಸ್ಥಾನದ ನಿಧಿಯನ್ನ ಅಥವಾ ವಜ್ರ ವೈಡೂರ್ಯಗಳನ್ನ ಕಳ್ಳರು ಕಾಕರು ದರೋಡೆಕೋರರು ಕದ್ದೊಯ್ತಾರೆ ಅನ್ನುವಂಥ ಕಾರಣಕ್ಕೆ ಆ ನಿಧಿಯನ್ನ ಕಾಪಾಡೋದಕ್ಕೆ ಹಾವು ಇರುತ್ತೆ, ಸರೀಸೃಪ ಇರುತ್ತೆ, ನಾಗರ ಹಾವು ಇರುತ್ತೆ ಅನ್ನೋದು ಮೊದಲಿಂದ ಕೂಡ ಪ್ರತೀತಿ ಇದೆ. ಅದರಂತೆಯೇ ಇಲ್ಲೂ ಕೂಡ ಬರ್ಮಾದ ಬೆಟ್ಟದಲ್ಲಿರುವಂತಹ ಹಾವುಗಳು ಬಂದು ಈ ದೇವಸ್ಥಾನದ ಸಂಪತ್ತನ್ನ ಕಾಪಾಡ್ತಾ ಇದ್ದಾವೆ ಅನ್ನುವಂಥ ಪ್ರತೀತಿ ಕೂಡ ಆಯ್ತು. ಹಾಗಾಗಿನೇ ಇಲ್ಲಿವರೆಗೂ ಕೂಡ ಸೇಫ್ ಆಗಿ ಆ ವಜ್ರ ವೈಡೂರ್ಯಗಳು ಇದ್ದಾವೆ ಅಂತ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಪ್ರಭು. ಥ್ಯಾಂಕ್ ಯು ಸೌಖ್ಯ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ನಾವು ನೋಡ್ತಾ ಇದ್ದೀವಿ ಪೆಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದ್ರು. ನೋಡಿ, ಇವರೇ ಟೀಮು, ಅದರಲ್ಲೂ ಹಾವು ಹಿಡಿಯೋರು ಅಂದರೆ ಉರುಗ ತಜ್ಞರನ್ನು ಕೂಡ ಕರೆಸಿದ್ದಾರೆ. ನೋಡಿ, ದೊಡ್ಡ ದೊಡ್ಡ ಪೆಟ್ಟಿಗೆ ಇದಾವಲ್ಲ, ಇದರಲ್ಲೇ ಈಗ ಎಲ್ಲ ಲೆಕ್ಕ ಹಾಕಿ ಸಂಗ್ರಹ ಮಾಡಲಾಗುತ್ತೆ, ಬಹಳ ಭದ್ರವಾಗಿ ಇಡಲಾಗುತ್ತೆ. ಏನು ಮಾಡ್ತಾರೆ ತೆಗೆದುಕೊಂಡು ನೆಕ್ಸ್ಟು? ಸಹಜವಾಗಿ ಕುತೂಹಲ ಇರುತ್ತೆ, ಸರ್ಕಾರ ಒಪ್ಪಿಸ್ಬಿಡ್ತಾರಾ? ನೋ ವೇ. ಅದನ್ನು ಹಾಗೆ ಭದ್ರವಾಗಿ ಮತ್ತೆ ಲಾಕ್ ಮಾಡಿ ಇಡಲಾಗುತ್ತೆ. ಇದು ಸಾರ್ವಜನಿಕರಿಗೆ ಗೊತ್ತಾಗಲಿ ಲೆಕ್ಕ ಅಂತೇಳಿ 1978 ನಾವು ನಿಮ್ಗೆ ಹೇಳ್ತಾ ಇದ್ದಿದ್ದು, ಅದು ಅಂದಾಜದು, ಬಟ್ ನಾಟ್ ಕನ್ಫರ್ಮ್. ಇವತ್ತು ಗೊತ್ತಾಗುತ್ತೆ ಎಷ್ಟು ತೂಕದ್ದು ಎಷ್ಟು ಮೌಲ್ಯದ್ದು ಅಲ್ಲಿ ಆಭರಣಗಳಿದ್ದಾವೆ ಅಂತ.